ಅಂಬೇಡ್ಕರ್ ಭವನದಲ್ಲಿ ಅನಧಿಕೃತ ಚಪ್ಪಲಿ ಬಟ್ಟೆ ಮಾರಾಟ ದೂರು ಅಧಿಕಾರಿಗಳ ದಿಢೀರ್ ಪರಿಶೀಲನೆ. ಅಂಬೇಡ್ಕರ್ ಭವನದಲ್ಲಿ ಅನಧಿಕೃತವಾಗಿ ಚಪ್ಪಲಿ ಮತ್ತು ಬಟ್ಟೆಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಎಂಬ ಗಂಭೀರ ದೂರು ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಅಧಿಕಾರಿಗಳಿಂದ ಸ್ಥಳೀಯ ಮಟ್ಟದಲ್ಲಿ ದಿಢೀರ್ ಪರಿಶೀಲನೆ ನಡೆಯಿತು. ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವ ದೃಶ್ಯ, ದಾಖಲೆಗಳನ್ನು ಪರಿಶೀಲಿಸುವುದು, ವ್ಯಾಪಾರಿಗಳೊಂದಿಗೆ ಮಾತನಾಡುವುದು. ನಿತೇಶ್ ಪಟ್ಟಣ ವಕೀಲರು ಮತ್ತು ಶಶಿಕಾಂತ್ ಬಾಡಗಿ ವಕೀಲರು ಅಟರ್ನಿ ಮೇಲಾಧಿಕಾರಿಗಳಿಗೆ ದೂರು ನೀಡಿದಾಗ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ್ದ ಅಧಿಕಾರಿಗಳು, ಇಲ್ಲಿ ವ್ಯಾಪಾರಕ್ಕೆ ಯಾರಿಂದ ಅನುಮತಿ ನೀಡಲಾಗಿದೆ, ಅಧಿಕೃತ ದಾಖಲೆ ತೋರಿಸಿ. ಯಾರೇ ಆಗಿರಲಿ ಅಧಿಕೃತ ಆದೇಶವಿಲ್ಲದೆ ಸ್ಥಳ ಬಳಕೆ ಮಾಡುವುದು ಕಾನೂನಿಗೆ ವಿರುದ್ಧ. ಇದಕ್ಕೆ ಸಂಬಂಧಿಸಿದ ವರದಿ ತಕ್ಷಣ ಸಿದ್ಧಪಡಿಸಬೇಕು. ಅಂಬೇಡ್ಕರ್ ಭವನವನ್ನು ಜನೋಪಯೋಗಿ ಕಾರ್ಯಕ್ರಮಗಳಿಗೆ ಬಳಸಬೇಕು. ಇದನ್ನು ಮಾರುಕಟ್ಟೆ ಮಾಡಿದಂತೆ ಅನಧಿಕೃತವಾಗಿ ಕೊಡುತ್ತಿರುವುದು ತಪ್ಪು. ಅದಕ್ಕಾಗಿಯೇ ನಾನು ದೂರು ನೀಡಿದ್ದೆ. ಪರಿಶೀಲನೆಯ ಬಳಿಕ ಸಂಬಂಧಿಸಿದ ಸಿಬ್ಬಂದಿಯಿಂದ ಸ್ಪಷ್ಟನೆ ಕೇಳುವುದಾಗಿ ಅಧಿಕಾರಿಗಳು ತಿಳಿಸಿದರು. ಅನಧಿಕೃತ ಮಾರಾಟಕ್ಕೆ ಅವಕಾಶ ನೀಡಿದ್ದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಅವರು ಸ್ಪಷ್ಟಪಡಿಸಿದರು. ದೂರು ಬಂದ ನಂತರ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಭವನವನ್ನು ವ್ಯಾಪಾರಕ್ಕಾಗಿ ಬಳಸಲು ಪುರಸಭೆಯಿಂದ ಯಾವುದೇ ಅನುಮತಿ ನೀಡಲಾಗಿಲ್ಲ. ಜವಾಬ್ದಾರಿ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ. ಸಾರ್ವಜನಿಕ ಸ್ಥಳಗಳ ದುರುಪಯೋಗವನ್ನು ತಡೆಯಲು ಹಾಗೂ ಪಾರದರ್ಶಕತೆಗೆ ಪುರಸಭೆ ಮುಂದಾಗಬೇಕು. ಇದೀಗ ಈ ಘಟನೆ ಸಂಬಂಧಿಸಿದವರಿಗೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಅಧಿಕಾರ ಹೇಳಿದ್ದರು. ವರದಿ ಅಜಯ ಕಾಂಬಳೆ, ವಿ ಪವರ್ ನ್ಯೂಸ್, ಅಟರ್ನಿ. ಅವನ ವಿರುದ್ಧ ಅರ್ಜಿಯನ್ನು ಹಾಕಿದೆವು. ಅದರ ಪ್ರಕಾರ ನಿನ್ನೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಂಜಿನಿಯರು, ಮ್ಯಾನೇಜರು ಹಾಗೂ ಸಿಇಒ ಅವರು ಬಂದು ಅಟರ್ನಿ ಅಂಬೇಡ್ಕರ್ ಭವನವನ್ನು ಪರಿಶೀಲಿಸಿದಾಗ ಸದರಿ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಆಗಲು ಅವರು ತನ್ನದೇ ಅಂತ ದಾಖಲೆಗಳನ್ನು ಕಲೆಕ್ಟ್ ಮಾಡಿದರು. ಅಂತ ಮುಖ್ಯಾಧಿಕಾರಿ ತನಗೆ ಅಧಿಕಾರ ಇಲ್ಲದಿದ್ದರೂ ಕೂಡ ಅವನು ಜಿಲ್ಲಾಧಿಕಾರಿ ಆಸ್ತಿಯನ್ನು ತನ್ನ ಆಸ್ತಿ ಅಂತ ತಿಳಿದು ಅವರು ಏನು ಸೇಲ್ಸ್ ಮಾಡ್ಲಕ್ಕೆ ಬಂದಿದ್ರಲ್ಲ ಬಟ್ಟೆ ಮತ್ತು ಅವ್ರಿಗೆ ಯಾವುದೇ ತರಹದ ಪರವಾನಗಿ ನೀಡಲಾರದೆ ಕಾನೂನು ಬಾಹಿರವಾಗಿ ಅವರಿಗೆ ಬಟ್ಟೆ ಮತ್ತು ಬೂಟನ್ನು ಮಾರಲು ಕೊಟ್ಟಿದ್ದಾನೆ. ನಾವು ಈಗ ಎಷ್ಟೋ ಸಲ ಅರ್ಜಿ ಕೊಟ್ಟರು ಅವ್ನು ಸಾನ್ಗೊಂಡ್ರೆ ಸೈನೆಟ್ರಿಕ್ ಇನ್ಸ್ಪೆಕ್ಟರ್ ಆದಂತ ಸಾನ್ಗೊಂಡ್ರವ್ರಿಗೆ ನಮಗೆ ಯಾವ ಆಧಾರದ ಮೇಲೆ ನೀವು ಅಲ್ಲಿ ಬಟ್ಟೆ ಮಾರಾಟ ಮಾಡಕ್ ಕೊಟ್ಟಿದ್ದೀರಿ ಮತ್ತು ನಿಮಗೆ ಏನು ಅಧಿಕಾರ ಇದೆ ಅಂತ ಕೇಳಿದರೆ ಆ ಸೈನೆಟ್ರಿ ಇನ್ಸ್ಪೆಕ್ಟರ್ ನಮಗೆ ಯಾವುದೇ ಕಾಗದವನ್ನು ಕೊಡದೆ ರಜದ ಮೇಲೆ ಹೋಗಿದ್ದಾನೆ. ಈಗ ಒಂದು ಮಾತು ಏನು ಹೇಳೋದಂದ್ರೆ ಅಟರ್ನಿ ಮುನ್ಸಿಪಾಲಿಟಿಯಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೋ ನಮ್ಮ ಅಟರ್ನಿ ಮತಕ್ಷೇತ್ರದ ಶಾಸಕರು ಈ ವಿಷಯದಲ್ಲಿ ಎಡುತ್ತಿದ್ದಾರೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಈ ಅಶೋಕ್ ಗುಡಿಮನಿ ಭ್ರಷ್ಟಾಚಾರ ಎಸಗಿದ್ರು ಕೂಡ ನಮ್ಮ ಅಟರ್ನಿ ಶಾಸಕರು ಅವನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ